ನನಗೆ ಸೈಮಾ ಅವಾರ್ಡ್ಸ್ ಕೊಟ್ಟಿರೋದು ತುಂಬ ಸಂತೋಷ ತಂದಿದೆ. ಅದ್ರ ಜೊತೆಗೆ ನನ್ನ ಜವಾಬ್ದಾರಿ ಮತ್ತು ಡೆಡಿಕೇಷನ್ನು ಜಾಸ್ತಿ ಆಗಿದೆ ಟುವರ್ಡ್ಸ್ ವಲ್ನರೇಬಲ್ ಕಮ್ಯುನಿಟಿ ಆಫ್ ದಿ ಸೊಸೈಟಿ. ಮೈ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರೋದ್ರಿಂದ ಈ ಅವಾರ್ಡಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ಆಲ್ರೆಡಿ ಡೆಡಿಕೇಷನಿಂದ ವರ್ಕ್ ಮಾಡ್ತಾ ಇದ್ದೆ. ಆಫ್ಟರ್ ದಿಸ್ ಅವಾರ್ಡ್ ವಿ ಆರ್ ಬೀಯಿಂಗ್ ರೆಸ್ಪಾನ್ಸಿಬಲ್ ಆಫೀಸರ್. we should be more responsible and more sensible towards this vulnerable community. That's it. ಮಾಧ್ಯಮ ಮತ್ತು ಬ್ಯೂರೋಕ್ರಸಿ ಎರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಎಲ್ಲಿ ಬ್ಯೂರೋಕ್ರಸಿ ತಪ್ಪು ಮಾಡುತ್ತೆ ಅಲ್ಲಿ ಮಾಧ್ಯಮ ಅದನ್ನು ಕರೆಕ್ಟ್ ಮಾಡೋಕ್ಕೆ ಅಂತಲೇ ಇರೋದು ಮಾಧ್ಯಮ ಯಾಕೆ ಬೇಕು ಅಧಿಕಾರಿಗಳಿಗೆ ಅಂದರೆ, ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸದಲ್ಲಿ ಏನು ಮಿಸ್ಟೇಕ್ಸ್ ಇದೆ ಆ ಮಿಸ್ಟೇಕ್ಸನ್ನು ಹೇಳೋದಕ್ಕೋಸ್ಕರ ನಮಗೆ ಮೀಡಿಯಾ ಬೇಕೇ ಬೇಕು. ಮತ್ತು ಮೀಡಿಯಾ ಏನು ಹೇಳುತ್ತೆ ಅದರಲ್ಲಿ ನಾವೇನು ಕರೆಕ್ಷನ್ ಮಾಡ್ಕೋಬೇಕು, ಮತ್ತು ಟುವರ್ಡ್ಸ್ ಸೊಸೈಟಿ ನಮ್ಮ ಮುಂದಕ್ಕೆ ನಮ್ಮ ಪಬ್ಲಿಕ್ ಸರ್ವಿಸ್, ಟುವರ್ಡ್ಸ್ ಅವರ್ ಪಬ್ಲಿಕ್ ಸರ್ವಿಸ್ ನಾವು ಏನು ಮಾಡಬೇಕು ಅನ್ನೋದನ್ನು ಏನು ಕರೆಕ್ಟ್ ಮಾಡಿಕೊಂಡು ಮುಂದುವರಿಬೇಕು ನಮ್ಮ ಸೇವೆಯಲ್ಲಿ ಅನ್ನೋದನ್ನು ಹೇಳ್ಕೊಡೋದೇ ಮಾಧ್ಯಮ. ಹಾಗಾಗಿ ಮಾಧ್ಯಮ ಮತ್ತು ಬ್ಯೂರೋಕ್ರಸಿ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು. ತುಂಬ ಖುಷಿ ಆಗ್ತಾ ಇದೆ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸೇವೆಯನ್ನು ಯಾರಾದರೂ ಗುರುತಿಸ್ತಾರೆ, ಗೌರವ ಕೊಡ್ತಾರೆ ಅಂತಂದರೆ ಇಟ್ಸ್ ಎ ಪ್ರೈಡ್ ಅಂತ ಅಂದ್ಕೊಳ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಓಕೆ, ಇವಾಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪರವಾಗಿ ಇವಾಗ ಈ ಮಾಧ್ಯಮ ಪ್ರಶಸ್ತಿ ಪಡೆದಿದ್ದೀರಾ. ಮಹಿಳೆಯರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ. ಆದರೂ ಕೂಡ ಮೆನ್ನು ವಿಮೆನ್ನು ಯಾವಾಗಲೂ ಸಮಾನತೆ ಅಂತ ಹೇಳ್ತಾನೆ ಇರ್ತೀವಿ. ಆದರೂ ಆ ಸಮಾನತೆಗೆ ಹೋರಾಟಗಳು ಆಗ್ತಾನೆ ಇರಬೇಕು. ಆದರೂ ಕೂಡ ಸಮಾನತೆ ಸಿಗೋದು ಬಹಳ ಕಷ್ಟ ಅನಿಸುತ್ತೆ. ಯಾಕಂತಂದರೆ ನಮ್ಮದು ಸೊಸೈಟಿನೇ ಇರೋದು ಪುರುಷ ಪ್ರಧಾನ. ಆದರೆ ಹೆಣ್ಣು ಗಂಡು ಇಬ್ಬರು ಸೊಸೈಟಿನಲ್ಲಿದ್ದಾಗ ಒಬ್ಬರಿಗೊಬ್ಬರು ಪೂರಕವಾಗಿ ಬೆಂಬಲ ಕೊಟ್ಕೊಂಡು ಹೋಗಬೇಕಾಗತ್ತೆ. ಹೆಣ್ಣು ಮುಂದೆ ಬಂದಾಗ ಗಂಡು ಅದಕ್ಕೆ ಪ್ರೇರಣೆಯಾಗಿ ಬ್ಯಾಕ್ಬೋನ್ ಆಗಿ ಇದ್ದರೆ ಹೆಣ್ಣು ಯಾವುದೇ ಟಫ್ ಜಾಬ್ನೂ ಕೂಡ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಪ್ರೇರಕ ಶಕ್ತಿಯಾಗಿರಬೇಕೇ ಹೊರತು ಅದನ್ನು ಹಿಂದೆ ಎಳೆಯೋ ಅಂಥ ಪ್ರಯತ್ನಗಳನ್ನು ಮಾಡಬಾರ್ದು ಅಂತ. ಇವಾಗ ನನ್ನ ಪ್ರಕಾರ ನೀವು ಒಬ್ಬ ಉತ್ತಮ ಬರಹಗಾರ್ತಿ, ಲೇಖಕಿ ಆಗಿಬಿಟ್ಟು ಇವಾಗ ಸರ್ಕಾರಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀರಲ್ಲ, ಆ ಕ್ಷೇತ್ರಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಆಮೇಲೆ ನಿಮ್ಮ ಅಭಿಪ್ರಾಯ ಇದ್ರ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಬೇಸಿಕಲಿ ಪತ್ರಿಕೋದ್ಯಮದಲ್ಲಿ ಪದವೀಧರೆಯಾಗಿ ಮೊದಲು ಸರ್ಕಾರಿ ಸೇವೆಗೆ ಸಿಗೋಕ್ಕಿಂತ ಮುಂಚೆ ಫ್ರೀಲಾನ್ಸರ್ ಆಗಿದ್ದೆ. ಎರಡಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಮಾಧ್ಯಮದಲ್ಲಿ ನಮಗೆ ಅನಿಸಿದ್ದನ್ನು ಬರಿಬೋದು, ನಮಗೆ ಅನಿಸಿದ್ದನ್ನು ಹೇಳ್ಬೋದು, ಆ ಗಟ್ಸ್ ಇರುತ್ತೆ. ಬಟ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ನಾವು ಯಾವಾಗಲೂ ಸರ್ಕಾರಿ ಮುಖವಾಣಿ ಆಗಿರ್ತೀವಿ. ಸೊ ನಮಗೆ ಲಿಮಿಟೇಷನ್ಸ್ ಇರುತ್ತೆ. ಯಾವ ಸರ್ಕಾರ ನಡೆಸ್ತಾ ಇರುತ್ತೆ, ಆ ಸರ್ಕಾರ ಏನು ಹೇಳುತ್ತೆ ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡೋದೇ ನಮಗೆ ಮೂಲ ಕೆಲಸ ಆಗಿರುತ್ತೆ. ಆದರೆ ಇದರಲ್ಲಿ ಮಾಧ್ಯಮದಲ್ಲಿ ಆಗಿಲ್ಲ. ಗೊತ್ತಿರೋ ಹಾಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಜೊತೆಗೆ ಪತ್ರಿಕಾರಂಗ ಕೂಡ 4ನೇ ಅಂಗ ಆಗಿ ಕಾರ್ಯನಿರ್ವಹಿಸುತ್ತೆ. ಆದರೆ ಪತ್ರಿಕಾರಂಗಕ್ಕಿರುವಂಥ ಸ್ವಾತಂತ್ರ್ಯ ಕಾರ್ಯಾಂಗಕ್ಕಿಲ್ಲ. ಸೊ ಅದಕ್ಕೂ ಇದಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಈಗ ಸೈಮಾ ಮಾಧ್ಯಮ ಪ್ರಶಸ್ತಿ ಪಡೆದಿದ್ದೀರಲ್ಲ, ಸೈಮಾ ಸಂಸ್ಥೆಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಮ್ಯಾಮ್? ಗುಡ್ ಲಕ್ ಅಂತ ಹೇಳ್ತೀನಿ. ಇಂಥ ಕಾರ್ಯಕ್ರಮಗಳನ್ನು ಮತ್ತೆ ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಕೆಲಸ ಮಾಡಿದವ್ರನ್ನ ಗುರುತಿಸಿ ಅವಾರ್ಡನ್ನು ಕೊಡಿ. ಮತ್ತು ಈಗ ಪ್ರಜಾವಾಹಿನಿ ಪತ್ರಿಕೆ ಕೂಡ ಉದ್ಘಾಟನೆ ಆಗಿದೆ. ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ. ಪತ್ರಿಕಾ ರಂಗ ಬೆಳಿಬೇಕು, ಸಮಾಜದ ಕುಂದುಕೊರತೆಗಳನ್ನು ತೋರಿಸೋ ಹಾಗೆ ಉತ್ತಮ ಕಾರ್ಯಗಳನ್ನು ಕೂಡ ಗುರುತಿಸಿ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೊ ಮಚ್. ಭಾಳ ಸಂತೋಷ ಆಗ್ತಾಯಿದೆ ಮೇಡಮ್. ಇದು ನಾನು ಒಂದು 19 ವರ್ಷ ನಾನು ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸೋಕ್ಕೂ ಇವತ್ತು ನಾನು ತುಂಬ ಖುಷಿ ಆಗ್ತಾಯಿದೆ. ಇದು ಒಂದು ಪ್ರಶಸ್ತಿ ಕೊಟ್ಟಿರೋದಕ್ಕೆ ಸೈಮಾ ಟೀಮ್ ಏನಿದೆ ಅಲ್ರಿ, ಆ ಟೀಮಿಗೆ ಒಂದು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಮತ್ತು ರೈತರಿಗೂ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಮೇಡಮ್, ನಾನು ಪಶುವೈದ್ಯ ಯಾಕಾದ್ರೆ ಅಂದರೆ ನನಗೆ ಚಿಕ್ಕಂದಿನ ಹಿಡಿದು ಪಶು ಪ್ರಾಣಿಗಳ ಮೇಲೆ ಭಾಳಷ್ಟು ಒಂದು ಇಚ್ಛೆ. ಅಂದರೆ ನಾವು ಕೇರ್ ಮಾಡೋದಾಗಲಿ, ನಾನು ಚಿಕ್ಕವನಿದ್ದಾಗ ಹಿಡಿದೇ ಕರುಗಳಾಗಲಿ ಅದಕ್ಕೆಲ್ಲ ಭಾಳಷ್ಟು ಕೇರ್ ಮಾಡ್ತಾಯಿದ್ದೆ. ಹೀಗೆ ಮುಂದೆ
ಆಫ್ಟರ್ PUC ಸೈನ್ಸ್ ಆದ ನಂತರ ನಾನು BVSC ಸೆಲೆಕ್ಷನ್ ಮಾಡ್ಕೊಂಡೆ. ನಮ್ಮದು ಹುದ್ದೆ ಹೆಂಗದ ಅಂತಂದ್ರೆ ಈಗ ಮನುಷ್ಯರ ವೈದ್ಯರಿಗೆ ಕಂಪೇರ್ ಮಾಡಿದ್ರೆ ಈಗ ಮನುಷ್ಯ ಪೇಷಂಟ್ ಅವ್ನಿಗೆ ಏನಾಗುತ್ತೆ ಅಂತ ಬಾಯಲ್ಲಿ ಹೇಳುತ್ತಾನೆ. ಬಟ್ ನಮ್ಮ ಪಶುಗಳು ಆಗಲಿ ಆಡು ಕುರಿ ಏನಾಗುತ್ತೆ ಅಂತಂದ್ರೆ ಅವು ಹೇಳೋದಿಲ್ಲ. ಹೀಗಾಗಿ ಆ ಡಿಸೀಸ್ ಡಯಾಗ್ನೋಸ್ ಮಾಡೋದು ಒಂದು ಚಾಲೆಂಜಿಂಗ್ ಫ್ಯಾಕ್ಟ್ರು. ಅದಕ್ಕೆ ಇನ್ನೊಂದು ಟೈಮ್ ಅಂತ ಇರೋದಿಲ್ಲ. ನಮ್ದು ಯಾವಾಗಲೂ ಸರ್ವಿಸ್ ಯಾವ ಥರ ಇರುತ್ತೆ ಅಂತಂದ್ರೆ ನಾವು ಅವ್ರ ಮನೆಗೆ ಹೋಗಿ ಸರ್ವಿಸ್ ಕೊಡಬೇಕಾಗತ್ತೆ. ಈಗ ಹ್ಯೂಮನ್ದಾಗಿದ್ರೆ ಏನಾಗುತ್ತೆ ಒಂದು ಹಾಸ್ಪಿಟ್ಲಿಗೆ ಬರ್ತಾರೆ. ಬಟ್ ನಮ್ದು ಆ ಥರ ಇರೋಲ್ಲ. ಆ ಎನಿಮಲ್ ವೇಟ್ ಭಾಳ ಇರೋದ್ರಿಂದ ರೈತರಿಗೆ ತರೋಕ್ಕಾಗೋದಿಲ್ಲ. ಅದಕ್ಕೆ ನಾವೇ ರೈತರ ಮನೆಗೆ ಹೋಗಿ ರೈತರ ಜಮೀನಿಗೆ ಹೋಗಿ ಪ್ರಾಣಿಗಳಿಗೆ ನಾವು ಚಿಕಿತ್ಸೆ ನೀಡ್ತೀವಿ. ಡೇ ಆ್ಯಂಡ್ ನೈಟ್ ಒಂದೇ ಥರ ಅಂತ ಏನಿರೋದಿಲ್ಲ. ಹಗಲಾಗಿರ್ಬೋದು, ರಾತ್ರಿ ಆಗಿರೋದಿಲ್ಲ, ರೌಂಡ್ ದ ಕ್ಲಾಕ್ ನಾವು ಡ್ಯೂಟಿ ಮಾಡ್ತಿರ್ತೀವಿ ಮೇಡಮ್. ಇದ್ರ ಜೊತೆಗೆ ಮತ್ತು ಏನು ಮಾಡ್ತೀವಿ, ಇತ್ತೀಚೆಗೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸ್ಕೀಮ್ಸ್ ಇದಾವೆ ಕೆಲವು. ಹೈನುಗಾರಿಕೆ ಸಲುವಾಗಿ 35% ಸಬ್ಸಿಡಿ ಇದೆ. ಅದು ಯಾವುದಂದ್ರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಅದರಲ್ಲಿ ಭಾಳಷ್ಟು ಜನ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಅದೇ ಥರ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಇನ್ನೊಂದು ಸ್ಕೀಮ್ ಇದೆ. ಅದನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇದು 50% ಸಬ್ಸಿಡಿ ಇದೆ. ಈ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಒಳಗೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಉದ್ಯಮಿದಾರರನ್ನು ಬೆಳವಣಿಗೆ ಮಾಡೋದು, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಡಮ್, ಇದರಲ್ಲಿ 100ರಿಂದ 500 ಕುರಿ ಸಾಕಾಣಿಕೆ ಮಾಡೋದು. ಕುರಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಮತ್ತು ಮೇವಿನ ಘಟಕ ಅಂದರೆ ಮೇವು ಉತ್ಪಾದನೆ, ರಸಮೇವು ಘಟಕ ಅಂತ ಅಂತಾರೆ. ಇದು ಮಾಡೋದ್ರಿಂದ ಏನಾಗುತ್ತೆ, ರೈತರಿಗೆ 50% ಸಬ್ಸಿಡಿ ಬರುತ್ತೆ. ಎಕ್ಸಾಂಪಲ್, ಈಗ ನಾವು 100 ಕುರಿ ಸಾಕಾಣಿಕೆ ಮಾಡೋಗಿತ್ತಂದ್ರೆ ಅವ್ರಿಗೆ 10 ಲಕ್ಷ ಸಬ್ಸಿಡಿ ಬರುತ್ತೆ. ಅದೇ 200, 300, 400 ಅಂದರೆ ಅದಕ್ಕೆ ತಕ್ಕಂಗೆ ಒಂದು 50 ಲ್ಯಾಕ್ ತಕ್ಕ ಮ್ಯಾಕ್ಸಿಮಮ್ ಸಬ್ಸಿಡಿ ತೊಗೋಬೋದು. ಅದರಿಂದ ಏನಾಗ್ತಾ ಒಬ್ಬ ಮೇನ್ ಎಂಟರ್ಪ್ರಿನರ್ ಡೆವಲಪ್ ಆಗಿ ಆ ಸುತ್ತಮುತ್ತ ಹಳ್ಳಿಯಾಗೆ ಚಿಕ್ಕ ರೈತರಿಗೆ, ಸಣ್ಣ ರೈತರಿಗೆ ಅಲ್ಲಿಂದ ಮರಿ ಸೇಲ್ ಮಾಡ್ಬೋದು. ಅಂದರೆ ಉತ್ತಮ ತಳಿಯಾದ ಒಂದು ತಳಿ ಅಭಿವೃದ್ಧಿ ಮಾಡಿ ಅವರು ಒಂದು ಉದ್ದಿಮೆದಾರರಾಗಿ ಮಾಡ್ಬೋದು. ಇವಾಗ ನೀವು ಅತ್ಯುತ್ತಮ ವೈದ್ಯರು ಅಂದ್ಬಿಟ್ಟು ಒಂದು ಮಾಧ್ಯಮ ಪ್ರಶಸ್ತಿ ಪಡೆದಿದ್ದೀರಲ್ಲ, ಸೈಮಾ ಸಂಸ್ಥೆಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸೈಮಾ ಸಂಸ್ಥೆ ಈಗ ನನ್ನನ್ನು ಏನು ಸೆಲೆಕ್ಟ್ ಮಾಡಿದ್ದಾರೆ ಟೀಮ್ ಇದೆ ಏನಿದೆಯಲ್ಲ, ಸೈಮಾ ಕಮಿಟಿ, ಸೆಲೆಕ್ಷನ್ ಕಮಿಟಿ ಅವರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 19 ವರ್ಷ ನಾನು ಏನು ಸೇವೆ ಮಾಡಿದ್ದೀನಿ, ಆ ಸೇವೆಯನ್ನು ನಾನು ಗುರುತಿಸೋದಕ್ಕೆ ತುಂಬ ಧನ್ಯವಾದಗಳು ಸೈಮಾ ಮಾಡಿದವರಿಗೆ. ಓಕೆ, ಥ್ಯಾಂಕ್ ಯು ಸೊ ಮಚ್.